ನಮಸ್ಕಾರ. ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಈ ದಿನ ನಾವು ಮಾರುಕಟ್ಟೆಯಲ್ಲಿನ ಪರಿಭಾಷೆಗಳು ಯಾವುವು ಅನ್ನೋದನ್ನು ನೋಡೋಣ. ಪರಿಭಾಷೆ ಅಂತಂದರೆ ಕಾಮನ್ನಾಗಿ ಅಲ್ಲಿ ಬಳಸುವಂತಹ ಭಾಷೆಗಳು. ನೀವು ಟ್ರೈನಿಂಗ್ ಹೋಗೋದಾಗಲಿ ಅಥವಾ ನೀವು ವೆಬ್ಸೈಟ್ಗಳಲ್ಲಿ ನೋಡೋದಾಗಲಿ ಅಂಥ ಟೈಮ್ಗಳಲ್ಲಿ ಹೊಸ ಹೊಸ ಪದಗಳು ಬರ್ತಾ ಇರ್ತವೆ. ಆ ಪದಗಳಿಗೆ ಮೀನಿಂಗ್ ಏನು, ಅದರ ಅರ್ಥ ಏನು ಅನ್ನೋದು ಹೊಸಬರಿಗೆ ಕೆಲವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬುಲ್ಲಿಶ್ ಮಾರ್ಕೆಟ್, ನೀವು ನ್ಯೂಸಲ್ಲಿ ನೋಡೋದಾಗಲಿ ಅಥವಾ ನ್ಯೂಸ್ ಓದ್ತಾ ಇದ್ದಾಗ ಬುಲ್ಲಿಶ್ ಮಾರ್ಕೆಟ್ ಅಂತ ಕೆಲವೊಂದು ಟೈಮಲ್ಲಿ ಬರ್ತಾ ಇರುತ್ತೆ. ಬುಲ್ಲಿಶ್ ಅಂತಂದರೆ ಬುಲ್ ಅಂತಂದರೆ ಗೂಳಿ. ಒಂದು ದಿನದ ವಹಿವಾಟಿನಲ್ಲಿ ಮಾರುಕಟ್ಟೆಯ ಆರಂಭಿಕ ಬೆಲೆಗಿಂತ ಶೇರಿನ ಬೆಲೆ ಜಾಸ್ತಿಯಾಗಿ ಮುಕ್ತಾಯಗೊಳ್ಳುವಂತಹ ಮಾರ್ಕೆಟ್. ಈಗ ಕಾಮನ್ನಾಗಿ ನಿಫ್ಟಿ ಓಪನ್ ಆಗುತ್ತೆ, ಸಂಜೆ 3:15 ಮುಕ್ತಾಯ ಆದಾಗ, ಟ್ರೇಡಿಂಗ್ ಡೇ ಏನಿದೆ ಅದರ ವಹಿವಾಟು ಮುಕ್ತಾಯ ಆದಾಗ ಬೆಲೆ ಜಾಸ್ತಿ ಆಗಿರಬೇಕು, ಅದರ ಪಾಯಿಂಟ್ ಜಾಸ್ತಿಯಾಗಿ ಮುಕ್ತಾಯಗೊಳ್ಳುವಂಥ ಮಾರ್ಕೆಟ್ನ ನಾವು ಬುಲ್ಲಿಶ್ ಮಾರ್ಕೆಟ್ ಅಂತೀವಿ. ನಿಫ್ಟಿ ಸೂಚ್ಯಂಕ 11,900ಕ್ಕೆ ಆರಂಭಗೊಂಡು ದಿನದ ಕೊನೆಗೆ 11,980ಕ್ಕೆ, ಅಂದರೆ ಒಂದು 80 ಪಾಯಿಂಟ್ಗಳು ಜಾಸ್ತಿಯಾಗಿ ಮುಕ್ತಾಯ ಆದರೆ ಅಂದರೆ ಆ ದಿನ ಜಾಸ್ತಿ ಆಗಿದೆ ಅಂತ ಅರ್ಥ. ಅದನ್ನು ನಾವೇನಂತೀವಿ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ. ಇಂತಹ ದಿನಗಳಲ್ಲಿ ಗೂಳಿಗಳು, ಅಂದರೆ ಗೂಳಿ ಅಂತಂದರೆ ನಾವು ಖರೀದಿಸುವವ್ರನ್ನ ಅಂತೀವಿ. ಯಾರು ಹೊಸದಾಗಿ ಪರ್ಚೇಸ್ ಮಾಡ್ತಾರೋ ಬೈ ಮಾಡ್ತಾರೋ ಅಂಥವ್ರನ್ನ ನಾವು ಗೂಳಿಗಳು ಅಂತೀವಿ, ಖರೀದಿಸುವವರು. ಆ ದಿನ ಏನು ಮಾಡ್ತಾರೆ, ಅವರು ಜಾಸ್ತಿ ಟ್ರೇಡ್ ಮಾಡೋದ್ರಿಂದ ಆ ದಿನ ಏನಾಗಿರುತ್ತೆ, ಬೆಲೆ ಜಾಸ್ತಿ ಆಗಿರುತ್ತೆ. ಬಿಯರಿಶ್ ಮಾರ್ಕೆಟ್. ಬಿಯರಿಶ್ ಅಂತಂದರೆ, ಬಿಯರ್ ಅಂತಂದರೆ ಕರಡಿಗಳ ಮಾರ್ಕೆಟ್. ಒಂದು ದಿನದ ವಹಿವಾಟಿನಲ್ಲಿ ಮಾರುಕಟ್ಟೆಯ ಆರಂಭಿಕ ಬೆಲೆಗಿಂತ ಬೆಲೆ ಕಡಿಮೆಯಾಗಿ ಮುಕ್ತಾಯಗೊಳ್ಳುವ ಮಾರುಕಟ್ಟೆ. ಆ ದಿನ ಬೆಳಗ್ಗೆ 9:15ಗೆ ಓಪನ್ ಆದಾಗ ಮಾರ್ಕೆಟ್ ಬೆಲೆ ಏನಿರುತ್ತೆ, ಸಂಜೆ 3:30ಕ್ಕೆ ಮಾರ್ಕೆಟ್ ಎಂಡ್ ಆಗುವಾಗ ಅದರ ಬೆಲೆ ಕಡಿಮೆ ಆಗಿರುತ್ತೆ. ಅಂಥ ಮಾರ್ಕೆಟನ್ನು ನಾವು ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಿಫ್ಟಿ ಸೂಚ್ಯಂಕ 11,900ಕ್ಕೆ ಆರಂಭಗೊಂಡು ದಿನದ ಕೊನೆಗೆ 11,850ಕ್ಕೆ ಮುಕ್ತಾಯಗೊಳ್ಳುವಿಕೆ ಅಂತಂದರೆ ಒಂದು 50 ಪಾಯಿಂಟ್ಗಳೇನಾಗಿರುತ್ತೆ ಆ ದಿನ ಕಡಿಮೆ ಆಗಿರುತ್ತೆ. ಇಂಥ ಮಾರ್ಕೆಟ್ನ ನಾವು ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತೀವಿ. ಇಂತಹ ದಿನಗಳಲ್ಲಿ ಕರಡಿಗಳು ಅಂತಂದರೆ ಮಾರುವವರು ಹೆಚ್ಚು ಸಕ್ರಿಯವಾಗಿರ್ತಾರೆ. ಅವರು ಏನು ಮಾಡ್ತಾರೆ, ತಮ್ಮಲ್ಲಿರುವಂತಹ ಸ್ಟಾಕ್ಗಳನ್ನು ಕೇಳಿದ ಬೆಲೆಗೆ ಕೊಡ್ತಾ ಇರೋದ್ರಿಂದ ಆ ದಿನ ಏನಾಗುತ್ತೆ, ಮಾರ್ಕೆಟು ಕಡಿಮೆ ಆಗ್ತಾ ಇರುತ್ತೆ. ಅದರಿಂದ ಅದನ್ನು ನಾವೇನಂತೀವಿ ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೈಡ್ ವೇಸ್ ಮಾರ್ಕೆಟ್ ಸಾಮಾನ್ಯವಾಗಿ ಜಾಸ್ತಿ ಆಗೋಂಥದ್ದು ಸೈಡ್ ವೇಸ್ ಮಾರ್ಕೆಟ್ ಆಗಿರುತ್ತೆ. ಒಂದು ದಿನದ ವಹಿವಾಟಿನಲ್ಲಿ ಮಾರುಕಟ್ಟೆಯ ಆರಂಭಿಕ ಬೆಲೆ ಮತ್ತು ಮುಕ್ತಾಯಗೊಳ್ಳುವ ಬೆಲೆ ಕನಿಷ್ಠ ವ್ಯತ್ಯಾಸ ಇರುತ್ತೆ. ಹೆಚ್ಚು ಕಡಿಮೆ, ಸ್ವಲ್ಪ ಕಡಿಮೆ ಆಗಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು. ಹೆಚ್ಚು ವ್ಯವಹಾರ ನಡೆದಿರಲ್ಲ, ಮಂದಗತಿಯಾಗಿರುತ್ತೆ. ಉದಾಹರಣೆಗೆ ನಿಫ್ಟಿ 11,900ಕ್ಕೆ ಆರಂಭಗೊಂಡು ದಿನದ ಕೊನೆಗೆ 10 ಪಾಯಿಂಟ್ ಜಾಸ್ತಿ ಆಗಿರುತ್ತೆ. ಕೇವಲ 910ಕ್ಕೆ ಮುಕ್ತಾಯಗೊಂಡಾಗ ಏನಂತೀವಿ ನಾವು ಅದನ್ನು ಕಾಮನ್ನಾಗಿ ಬುಲ್ಲಿಶ್ ಅನ್ನಲ್ಲ, ಒಂದು 10 ಪಾಯಿಂಟ್ ಕಡಿಮೆ ಆದಾಗ ಬೇರಿಶ್ ಅನ್ನಲ್ಲ, ಅದನ್ನು ಸೈಡ್ ವೇಸ್ ಅಂತೀವಿ. ಅಂದರೆ ಅವತ್ತು ಟ್ರೇಡಿಂಗಲು ಕಡಿಮೆ ಆಗಿದೆ ಅಂತ ಅರ್ಥ. ಇಂತಹ ದಿನಗಳಲ್ಲಿ ಗೂಳಿಗಳು ಮತ್ತು ಕರಡಿಗಳು ಮಂದಗತಿಯಿಂದ ವ್ಯವಹಾರ ನಡೆಸ್ತಾರೆ. ಇಲ್ಲಿ ಪರ್ಚೇಸ್ ಮಾಡೋರು ಜಾಸ್ತಿ ಜನ ಇರಲ್ಲ ಮತ್ತು ಸೆಲ್ ಮಾಡೋರು ಜಾಸ್ತಿ ಜನ ಇರಲ್ಲ. ಅದಕ್ಕೋಸ್ಕರ ಆ ದಿನ ಏನಾಗಿರುತ್ತೆ, ಸೈಡ್ ವೇಸ್ ಆಗಿರುತ್ತೆ. ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ಸ್ವಲ್ಪ ಕೆಳಗಡೆ ಬರುತ್ತೆ, ಮತ್ತು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಕೊನೆಗೆ ನೋಡಿದಾಗ ಒಂದು 10-20 ಪಾಯಿಂಟಲ್ಲಿ ಕ್ಲೋಸ್ ಆಗಿರುತ್ತೆ. ಇನ್ನೊಂದು ಮುಖಬೆಲೆ, ಫೇಸ್ ವ್ಯಾಲ್ಯೂ. ಈಗ ಒಂದು ಶೇರು ಯಾವುದೋ ಒಂದು 300 ರೂಪಾಯಿಗೆ ಒಂದು ಶೇರ್ನ IPOನಲ್ಲಿ 300 ರೂಪಾಯಿಗೆ ಒಂದು ಶೇರ್ನ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಅದು ಪ್ರತಿದಿನ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅಂದರೆ ವಾಲಟೈಲ್, ಪ್ರತಿದಿನ ಬದಲಾಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಅದಕ್ಕೊಂದು ನಿರ್ದಿಷ್ಟ ಬೆಲೆಯನ್ನು ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ 2 ರೂಪಾಯಿ, 10 ರೂಪಾಯಿ ಮತ್ತು 2, 5, 10, 1 ರೂಪಾಯಿನೂ ಕೊಟ್ಟಿರ್ತಾರೆ. ಈ ವ್ಯಾಲ್ಯೂನ ಇಟ್ಕೊಂಡು ಏನು ಯೂಸ್ ಅಂತ ನೋಡಿ, ಪ್ರತಿ ಶೇರಿಗೂ ಸಂಬಂಧಿಸಿದ ಕಂಪನಿ ಕೊಡುವ ಒಂದು ನಿರ್ದಿಷ್ಟ ಬೆಲೆ. ಶೇರಿನ ಬೆಲೆಯಲ್ಲಿ ಬದಲಾವಣೆಗಳಾದರೂ ಸಹ ಮುಖಬೆಲೆಯಲ್ಲಿ ಬದಲಾವಣೆ ಆಗೋದಿಲ್ಲ. ಈ ಫೇಸ್ ವ್ಯಾಲ್ಯೂ ಅನ್ನೋದು ಹಾಗೇ ಇರುತ್ತೆ. ನೀವು ಎರಡನ್ನೂ ನೋಡಬೇಕಾಗುತ್ತೆ. ಫೇಸ್ ವ್ಯಾಲ್ಯೂ ಯಾವಾಗ ಬಳಸ್ತಾರೆ ಅಂತಂದರೆ ಡಿವಿಡೆಂಡ್ ಕೊಡುವಾಗ, ಲಾಭಾಂಶದಲ್ಲಿ ಅವ್ರು ಏನು ಮಾಡ್ತಾರೆ, ಸ್ಟಾಕ್ಗಳನ್ನು ಇಟ್ಕೊಂಡಿರೋರಿಗೆ ಅವ್ರ ಲಾಭಾಂಶವನ್ನು ಡಿವೈಡ್ ಮಾಡಿ ಕೊಡುವಾಗ ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕ್ತಾರೆ. ಅಂಥ ಸಮಯದಲ್ಲಿ ಮಾಡ್ತಾರೆ ಫೇಸ್ ವ್ಯಾಲ್ಯೂನ ನೋಡ್ತಾರೆ. ಇನ್ನೊಂದು ಸ್ಟಾಕ್ ಸ್ಪ್ಲಿಟ್ ಮಾಡುವಾಗ, ಈಗ 400 ರೂಪಾಯಿ ಇರೋ ಶೇರು ಒಂದು 2,000ಕ್ಕೆ ಜಾಸ್ತಿ ಆಗಿರುತ್ತೆ. ಕೆಲವು ದಿನಗಳ ನಂತರ 2,000 ಆದಾಗ ಜಾಸ್ತಿ ಜನ ಅದನ್ನು ತಗೊಳ್ಳೋಕ್ಕೆ ಹಿಂಜರಿತಾರೆ, ಟ್ರೇಡ್ಗಳು ಕಡಿಮೆ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, 400 ರೂಪಾಯಿ ಇರುವಂತಹ ಶೇರ್ನ
ಇನ್ನೂ 2,000 ಇರುವಂಥ ಶೇರ್ನ 1,000 ರೂಪಾಯಿಗೆ ತರ್ತಾರೆ, ಅರ್ಧ ಮಾಡ್ತಾರೆ. ಅಂದರೆ 2 ಶೇರ್ ಮಾಡ್ತಾರೆ. ಒಂದು ಶೇರ್ನ ಎರಡು ಶೇರ್ ಆಗಿ ಸ್ಪ್ಲಿಟ್ ಮಾಡುವಾಗ ಏನಾಗುತ್ತೆ, ಅದಕ್ಕೆ ಫೇಸ್ ವ್ಯಾಲ್ಯೂ ಅಂತ ಒಂದು 10 ರೂಪಾಯಿ ಕೊಟ್ಟರೆ ಈಗ ಅದರ ಫೇಸ್ ವ್ಯಾಲ್ಯೂ 5 ರೂಪಾಯಿ ಮಾಡಿರ್ತಾರೆ. ಅಂಥ ಸಮಯದಲ್ಲಿ ಫೇಸ್ ವ್ಯಾಲ್ಯೂ ನಮಗೆ ಯೂಸ್ ಆಗುತ್ತೆ. ಮುಖಬೆಲೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಫೇಸ್ ವ್ಯಾಲ್ಯೂ ಅಂತ 1 ರೂಪಾಯಿನ ಕೊಟ್ಟಿದ್ದಾರೆ. ಝೀ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ಗೆ, ಎಂಟರ್ಪ್ರೈಸ್ ಲಿಮಿಟೆಡ್ ಅಂತ, ಝೀಲ್ ಅಂತ. ಫೇಸ್ ವ್ಯಾಲ್ಯೂ 1 ರೂಪಾಯಿ ಕೊಟ್ಟಿರೋದ್ರಿಂದ ಪಕ್ಕದಲ್ಲಿ ನೀವು ಡಿವಿಡೆಂಡ್ ನೋಡಿ. ಈ ಡಿವಿಡೆಂಡ್ ಅನ್ನೋದು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ, 350% ಕೊಟ್ಟಿದ್ದೀವಿ ಅಂತ. ಹಂಗಂದರೆ ಇದರ ಬೆಲೆ ಎಷ್ಟಿದೆ? ಝೀ ಲಿಮಿಟೆಡ್ದು 249 ರೂಪಾಯಿ 75 ಪೈಸೆ ಇದೆ. ಅಂದರೆ ಅದಕ್ಕೆ 350% ಕೊಟ್ಟಿದ್ದಾರಾ? ಖಂಡಿತ ಇಲ್ಲ. ಫೇಸ್ ವ್ಯಾಲ್ಯೂ 1 ರೂಪಾಯಿ ಇದೆ, ಆ 1 ರೂಪಾಯಿಗೆ 350% ಡಿವಿಡೆಂಡ್ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ರೂಪಾಯಿ ಕೊಟ್ಟಿರ್ಬೋದು? ಈಗ ನೋಡಿ, 100 ರೂಪಾಯಿಗೆ 350 ಅಂತಂದರೆ 1 ರೂಪಾಯಿಗೆ ಎಷ್ಟು? ಕೇವಲ 3 ರೂಪಾಯಿ 50 ಪೈಸೆಯನ್ನು ಡಿವಿಡೆಂಡ್ ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು? ಡಿವಿಡೆಂಡ್ ನೋಡಿದಾಗ ನಾವು 350% ಅಂತ ಹಬ್ಬ ಅನ್ನೋದಾಗ ನಾವು ಫೇಸ್ ವ್ಯಾಲ್ಯೂನು ಸಹ ನೋಡಿರಬೇಕು. ಅದೇನಾದರೂ 10 ರೂಪಾಯಿ ಆಗಿದ್ದರೆ, ಫೇಸ್ ವ್ಯಾಲ್ಯೂ ಏನಾದರೂ ಇದ್ರೆ 10 ರೂಪಾಯಿ ಆಗಿ ಡಿವಿಡೆಂಡ್ 350% ಕೊಟ್ಟಿದ್ರೆ ಆಗ ಅದು 35 ರೂಪಾಯಿ ಆಗಿರುತ್ತಿತ್ತು. ಸೊ ಇದು 1 ರೂಪಾಯಿ ಇರೋದ್ರಿಂದ ಬರೀ 3 ರೂಪಾಯಿ 50 ಪೈಸೆ ಇದೆ. ಲಾಂಗ್ ಪೊಸಿಷನ್, ಕಾಮನ್ ಆಗಿ ಲಾಂಗ್ ತೊಗೊಳ್ಳಿ ಅಥವಾ ಲಾಂಗ್ ಹೋಗಿದ್ದೀನಿ, ಲಾಂಗ್ ಪೊಸಿಷನ್ನಲ್ಲಿದ್ದೀನಿ ಅಂತ ಮಾತುಗಳಿರ್ತವೆ. ಇದನ್ನು ಸಾಮಾನ್ಯವಾಗಿ ಇಂಟ್ರಾಡೇ ವ್ಯವಹಾರ ಮಾಡುವಾಗ ಬಳಸುವಂತಹ ಪದ. ಟ್ರೇಡರ್ಸ್ ಏನಿದೆ, ಇಂಟ್ರಾಡೇ ಟ್ರೇಡರ್ಸ್ ಇದ್ದಾರೆ, ಅವರು ಲಾಂಗು ಶಾರ್ಟ್ ಅಂತ ಮಾತಾಡ್ತಾ ಇರ್ತಾರೆ. ಲಾಂಗ್ ಅಂತಂದರೆ ಬೈ ಅಷ್ಟೇ. ಲಾಂಗ್ ಅಂತಂದರೆ ಕೊಂಡುಕೊಳ್ಳೋದು, ಬೈ ಮಾಡೋದು, ಖರೀದಿಸೋದು. ಅವ್ರೇನು ಮಾಡ್ತಾರೆ, ಸಂಜೆ ಒಳಗಡೆ ನಾನು ಮಾರ್ತೀನಿ ಅಂತ ಅವ್ರೇನು ಮಾಡ್ತಾರೆ, ತಗೊಳ್ತಾರೆ, ಬೈ ಮಾಡ್ತಾರೆ. ಒಂದು ಕಂಪನಿಯ ಶೇರುಗಳನ್ನ ಖರೀದಿಸಿ ನಂತರ ಲಾಭ ಅಥವಾ ನಷ್ಟದೊಂದಿಗೆ ಮಾರುವುದು. ಲಾಭದೊಂದಿಗೆ ಮಾರ್ತಾರೆ ಅಂತ ಗ್ಯಾರಂಟಿ ಇಲ್ಲ, ನಷ್ಟದೊಂದಿಗೂ ಸಹ ಮಾರ್ಬೋದು. ಬೆಳಿಗ್ಗೆ 9:15ರಿಂದ ಸಂಜೆ 3:30 ಒಳಗಡೆ ಮೊದಲು ತಗೊಂಡು ನಂತರ ಮಾರಿದಾಗ ಅಂಥದ್ದನ್ನು ನಾವು ಲಾಂಗ್ ಪೊಸಿಷನ್ ಅಂತ ಹೇಳ್ತೀವಿ. ಮೊದಲು ತಗೊಂಡು ನಂತರ ಮಾರೋದು. ಲಾಂಗ್ ಅಂತಂದರೆ ಬೈ ಅಂತ ಅರ್ಥ. ಅಂತಂದರೆ ಈಗ ಏರುತ್ತಿರುವ ಶೇರುಗಳಲ್ಲಿ ಮಾತ್ರ ವ್ಯವಹಾರ ಮಾಡ್ತಾರೆ. ಯಾವ ಶೇರುಗಳು ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಂಥ ಶೇರುಗಳನ್ನ ಮೊದಲೇ ಕೊಂಡು ನಂತರ ಸಂಜೆ ಒಳಗಡೆ ಮಾರಿ ಲಾಭ ಮಾಡ್ತಾರೆ. ಉದಾಹರಣೆಗೆ ಇನ್ಫೋಸಿಸ್ನ ಬೆಳಿಗ್ಗೆ 10 ಗಂಟೆಗೆ ತೊಗೊಳ್ತಾರೆ, 750 ರೂಪಾಯಿಗೆ ತೊಗೊಳ್ತಾರೆ. ನಂತರ 760 ರೂಪಾಯಿಗೆ ಸಂಜೆ 3:30 ಒಳಗಡೆ ಮಾರಿದಾಗ ಅದನ್ನು ನಾವು ಲಾಂಗ್ ಪೊಸಿಷನ್ ಅಂತೀವಿ. ಒಂದು 10 ರೂಪಾಯಿ ಲಾಭ ಸಿಗುತ್ತೆ ಒಂದು ಶೇರಿಗೆ. ಶಾರ್ಟ್ ಪೊಸಿಷನ್ ಇದೇ ಸಾಮಾನ್ಯವಾಗಿ ಇಂಟ್ರಾಡೇ ವ್ಯವಹಾರ ಬಳಸುವಂತಹ ಪದ. ಮೊದಲೇ ಹೇಳಿದ್ದೆ. ಸೆಲ್, ಶಾರ್ಟ್ ಅಂತಂದರೆ ಮೊದಲು ಮಾರೋದು. ಶಾರ್ಟ್ ಮಾಡೋದು ಅಂತಂದರೆ ಈಗ ಯಾವುದೋ ಒಂದು ಇನ್ಫೋಸಿಸ್ಗೆ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಬಂತು, ಅಂಥ ಸಮಯದಲ್ಲಿ ಬೆಲೆ ಜಾಸ್ತಿ ಇದ್ದು ಕಡಿಮೆ ಆಗ್ತಾ ಹೋಗ್ತಾ ಇದೆಯಲ್ಲ, ಏನು ಮಾಡೋದು ಅಂತಂದಾಗ ಶಾರ್ಟ್ ಮಾಡ್ತಾರೆ. ಡೈರೆಕ್ಟಾಗಿ ಫಸ್ಟೇ ಮೊದಲೇ ಮಾರ್ಬೋದು. ನಿಮ್ಮ ಹತ್ರ ಶೇರ್ಗಳಿಲ್ಲ ಅಂತಂದ್ರೂ ಅದನ್ನು ಮಾರ್ಬೋದು. ಆದರೆ ಅದೇ ದಿನ ಅವರು ಖರೀದಿಸಬೇಕು. ಒಂದು ಕಂಪನಿಯ ಶೇರುಗಳನ್ನು ಮೊದಲೇ ಮಾರಿ ನಂತರ ಆ ದಿನದೊಳಗೆ ಖರೀದಿಸಬೇಕು. ನಾವು ಮೊದಲೇ ತೊಗೊಂಡು ಬೇಕಾದ್ರೆ ಎಷ್ಟು ದಿನ ಬೇಕಾದ್ರೆ ಇಟ್ಕೋಬೋದು. ಆದರೆ ನೀವು ಶಾರ್ಟ್ ಮಾಡಿದಾಗ ಖಂಡಿತ ಅದೇ ದಿನ ತೊಗೊಳ್ಳೇಬೇಕು. ಮೊದಲೇ ಒಂದು 10 ಶೇರ್ನ ಮಾರಿ ಸಂಜೆ ಒಳಗಡೆ ಅದನ್ನು 10 ಶೇರ್ನ ತೊಗೊಂಡಾಗ ಬೆಲೆ ಜಾಸ್ತಿ ಇದ್ದು, ಮಾರಿದಾಗ ಬೆಲೆ ಜಾಸ್ತಿ ಇದ್ದು, ಖರೀದಿಸುವಾಗ ಬೆಲೆ ಕಡಿಮೆ ಆಗಿರಬೇಕು. ಅಂಥ ಸಮಯದಲ್ಲಿ ನಮಗೆ ಲಾಭ ಬರುತ್ತೆ. ಬೆಲೆ ಇಳಿಯುತ್ತಿರುವಂತಹ ಶೇರುಗಳಲ್ಲಿ ಮಾತ್ರ ವ್ಯವಹಾರ ಮಾಡ್ತಾರೆ. ಬೆಲೆ ಎಷ್ಟಿದೆ? ಕೆಲವೊಂದು ಡೌನ್ ಆಗ್ತಾ ಇರುತ್ತೆ. ಇವತ್ತು ಇಳಿತಾ ಇದೆ, ಬಡ್ಜೆಟ್ ದಿನ ಯಾಕೋ ಬ್ಯಾಡ್ ನ್ಯೂಸ್ ಬಂತು, ಇಳಿತಾ ಇದೆ ಅಂತಂದಾಗ ಕೆಲವರು ಏನು ಮಾಡ್ತಾರೆ, ಮೊದಲೇ ಎಲ್ಲ ಸ್ಟಾಕ್ಗಳನ್ನ ಮಾರ್ತಾರೆ. ಸಂಜೆ ಒಳಗಡೆ ತೊಗೊಂಡು ಅದನ್ನು ಶಾರ್ಟ್ ಪೊಸಿಷನ್ನ ಕವರ್ ಮಾಡ್ತಾರೆ. ಉದಾಹರಣೆಗೆ ನಿಫ್ಟಿ ಅಂತಲೇ ಹೇಳ್ತಾ ಇದ್ದೀನಿ. ಇನ್ಫೋಸಿಸ್ನ 10 ಗಂಟೆಗೆ 750ಕ್ಕೆ ಮಾರಿದ ಮೇಲೆ 745ಕ್ಕೆ ಸಂಜೆ ಒಳಗಡೆ ತೊಗೊಂಡಾಗ ಆವಾಗ ಏನಾಗುತ್ತೆ, ಒಂದು 5 ರೂಪಾಯಿ ಅವ್ರಿಗೆ ಲಾಭ ಸಿಗುತ್ತೆ. ಸ್ಕ್ವೇರ್ ಆಫ್, ಇಂಟ್ರಾಡೇ ವ್ಯವಹಾರ ಮಾಡುವಾಗ ಮೊದಲೇ ಕೊಂಡಂತಹ ಶೇರುಗಳನ್ನು ಆ ದಿನವೇ ಮಾರುವುದು. ಈಗ ನಾವು ಲಾಂಗು ಮತ್ತು ಶಾರ್ಟ್ ಹೇಳಿದ್ದೀವಿ. ಲಾಂಗ್ ಅಂತಂದರೆ ಮೊದಲೇ ತಗೊಳ್ಳೋದು, ಅದನ್ನು ನಾವು ಸಂಜೆ ಒಳಗಡೆ ಕ್ಲೋಸ್ ಮಾಡಬೇಕು, ಸ್ಕ್ವೇರ್ ಆಫ್ ಮಾಡಬೇಕು. ಸ್ಕ್ವೇರ್ ಆಫ್ ಅಂತಂದರೆ ಇಂಟ್ರಾಡೇ ಟ್ರೇಡಿಂಗನ್ನು ನಾವು ಮುಗಿಸುವುದು. ಮೊದಲೇ ತೊಗೊಂಡಿದ್ದೀವಿ, ಸಂಜೆ ಒಳಗಡೆ ಅದನ್ನು ಮಾರಲೇಬೇಕು, ಅಂಥದ್ದನ್ನ ನಾವೇನು ಮಾಡ್ತೀವಿ, ಸ್ಕ್ವೇರ್ ಆಫ್ ಅಂತೀವಿ. ಮೊದಲೇ ತೊಗೊಂಡಿದ್ರೆ ಅದೇ ರೀತಿಯಲ್ಲಿ ಮೊದಲೇ ಮಾರಿರುವ ಶೇರುಗಳನ್ನು ಆ ದಿನವೇ ಖರೀದಿಸಿ ಆ ದಿನದ ವಹಿವಾಟನ್ನು ಮುಗಿಸುವುದು. ಮೊದಲೇ ನಾವೇನಾದರೂ ಶಾರ್ಟ್ ಮಾಡಿದರೆ, ಬೆಲೆ ಇಳಿತಾ ಇರುವಂತಹ ಶೇರುಗಳನ್ನು ನಾವು ಮೊದಲೇ ಸೆಲ್ ಮಾಡಿದರೆ ಸಂಜೆ ಒಳಗಡೆ ಅದನ್ನು
ಬೈ ಮಾಡಬೇಕು. ಆವಾಗ ಏನಾಗುತ್ತೆ, ಅದನ್ನು ಸ್ಕ್ವೇರ್ ಅಪ್ ಅಂತ ಹೇಳ್ತೇವೆ. ನಾವು 3 ಗಂಟೆ 14 ನಿಮಿಷದೊಳಗಡೆ ಸ್ಕ್ವೇರ್ ಅಪ್ ಮಾಡಲೇಬೇಕಾಗುತ್ತೆ. ಕೆಲವು ಬ್ರೋಕರ್ ಏನು ಮಾಡ್ತಾರೆ 3 ಗಂಟೆ 19 ನಿಮಿಷದವರೆಗೆ ಪರ್ಮಿಷನ್ನ ಕೊಡ್ತಾರೆ. ನಿಮ್ಮ ಬ್ರೋಕರ್ ಹತ್ರ ಇದನ್ನು ನಾವು ಮೊದಲೇ ವಿಚಾರಿಸ್ಕೋಬೇಕು. ನೀವೇನಾದರೂ ಸ್ಕ್ವೇರ್ ಅಪ್ ಮಾಡಲಿಲ್ಲ ಅಂತಂದರೆ, ಈಗ ನೀವು ಯಾವುದೋ ಒಂದು ಶೇರ್ನ ಆಲ್ರೆಡಿ ಮಾರಿದ್ದೀರಾ, ಸಂಜೆ ನೆಟ್ವರ್ಕ್ ಸಮಸ್ಯೆಯಿಂದನೋ ಅಥವಾ ನೀವು ಯಾವುದೋ ಮರ್ತುಬಿಟ್ಟು ಬಿಟ್ಬಿಟ್ರೆ ನಿಮ್ಮ ಬ್ರೋಕರ್ ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ನೀವು ಮಾರಿದಂತಹ ಶೇರ್ ಎಷ್ಟು ಕ್ವಾಂಟಿಟಿ ಮಾರಿದಿರೋ ಅಷ್ಟು ಕ್ವಾಂಟಿಟಿನ ಅವರು ಆಟೋಮೆಟಿಕ್ಕಾಗಿ ಬೈ ಮಾಡ್ತಾರೆ. ಅಥವಾ ನೀವೇನಾದರೂ ಮೊದಲೇ ಬೈ ಮಾಡಿದರೆ, ನೀವು ಬೈ ಮಾಡುವಾಗಲೇ ಇಂಟ್ರಾಡೇನ ಅಥವಾ ಡೆಲಿವರಿನ ಕೊಡಬೇಕಾಗುತ್ತೆ. ನೀವು ಇಂಟ್ರಾಡೇ ಕೊಟ್ಟಿದ್ದಾಗ ಸಂಜೆ ಒಳಗಡೆ ಅದನ್ನು ಏನು ಮಾಡ್ತಾರೆ, ಅವರು ಸೆಲ್ ಮಾಡ್ತಾರೆ. ಆಟೋ ಸ್ಕ್ವೇರ್ ಆಫ್ ಅಂತೀವಿ. ಆಟೋ ಸ್ಕ್ವೇರ್ ಆಫ್ ಟೈಮ್ ಎಷ್ಟಪ್ಪ ಅಂತಂದರೆ 3 ಗಂಟೆ 15 ನಿಮಿಷ ಅಥವಾ 3 ಗಂಟೆ 20 ನಿಮಿಷ. ನಿಮ್ಮ ಬ್ರೋಕರು ಯಾವ ಥರ ಅಲೋ ಮಾಡ್ತಾರೋ ಹಾಗೆ. ನಿಮ್ಮ ಬ್ರೋಕರ್ ಏನಾದರೂ 3 ಗಂಟೆ 15 ನಿಮಿಷಕ್ಕೆ ಒಳಗಡೆ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ನೀವು ಅಷ್ಟರೊಳಗಡೆ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ 3 ಗಂಟೆ 15 ನಿಮಿಷಕ್ಕೆ ಆಟೋಮೆಟಿಕ್ಕಾಗಿ ಅವರು ಕ್ಲೋಸ್ ಮಾಡ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ, 3 ಗಂಟೆ 15 ನಿಮಿಷದಲ್ಲಿ ಜಾಸ್ತಿ ಬ್ರೋಕರ್ಗಳು ಎಲ್ಲ ಕ್ಲೋಸ್ ಮಾಡುವಾಗ ಆಟೋಮೆಟಿಕ್ಕಾಗಿ ಪ್ರೈಸ್ ಡೌನ್ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಅದಕ್ಕೆ ಕೆಲವು ಬ್ರೋಕರ್ ಏನು ಮಾಡ್ತಾರೆ, 3 ಗಂಟೆ 20 ನಿಮಿಷದವರೆಗೆ ಪರ್ಮಿಷನ್ಗಳನ್ನ ಕೊಡ್ತಾರೆ. ಪರಿಮಾಣ ಅಂತಂದರೆ ವಾಲ್ಯೂಮ್. ಎಷ್ಟು ಶೇರ್ಗಳು ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೆದಂತಹ ಒಟ್ಟು ವ್ಯವಹಾರ. ಈಗ ಒಂದು ದಿನ ತೊಗೊಂಡ್ರೆ ಆ ದಿನದ ಪೂರ್ತಿ ಎಷ್ಟು ಶೇರ್ಗಳು ಬೈ ಸೆಲ್ ಆಗಿದೆ ನೋಡಿ. ಬರೀ ಸೆಲ್ ಆರ್ಡರ್ ಕೊಟ್ಟರೆ ಆಗಲ್ಲ, ಒಬ್ಬರು ಮಾರಿದಾಗ ಇನ್ನೊಬ್ಬರು ತೊಗೊಂಡಿರಬೇಕು. ಒಬ್ಬರು ಮಾರಿದಂತಹ ಶೇರನ್ನು ಒಬ್ಬರು ಖರೀದಿಸಿದಾಗ ಒಂದು ಪರಿಮಾಣ ಎಂದು ಪರಿಗಣಿಸಲಾಗುತ್ತೆ. ಒಬ್ಬರು ಮಾರ್ತಾರೆ, ಇನ್ನೊಬ್ಬರು ತೊಗೊಂಡಾಗ ಏನಾಗುತ್ತೆ, ಅದನ್ನು ಒಂದು ಅಂತೀವಿ. ಒಂದು ಶೇರ್ನ ಮಾರಿದಾಗ, ಈಗ ಒಬ್ಬರು 100 ಶೇರ್ನ ಮಾರಿದಾಗ ಇನ್ನೊಬ್ಬರು 100 ಶೇರ್ನ ಬೈ ಮಾಡಿದಾಗ ಏನಾಗುತ್ತೆ, ಆ ಟ್ರೇಡು ಕಂಪ್ಲೀಟ್ ಆಗುತ್ತೆ. 100 ಅಂತ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಇದನ್ನು ನಾವು 1 ನಿಮಿಷಕ್ಕೆ ಎಷ್ಟಾಯಿತು ಅಂತಲೂ ಲೆಕ್ಕ ಹಾಕ್ಬೋದು, 10 ನಿಮಿಷಕ್ಕೆ ಎಷ್ಟಾಯಿತು, 15 ನಿಮಿಷಕ್ಕೆ ಎಷ್ಟಾಯಿತು, ಅರ್ಧ ಗಂಟೆಗೆ ಎಷ್ಟಾಯಿತು, 1 ಅವರ್ಗೆ ಎಷ್ಟಾಯಿತು, ಅಥವಾ ಒಂದು ದಿನದಲ್ಲಿ ಎಷ್ಟು ಟ್ರೇಡ್ ಆಯಿತು ಅಂತಲೂ ಲೆಕ್ಕ ಹಾಕ್ಬೋದು, ಒಂದು ವಾರದಲ್ಲಿ ಎಷ್ಟು ಟ್ರೇಡ್ ಆಯಿತು ಅಂತಲೂ ಲೆಕ್ಕ ಹಾಕ್ಬೋದು. ಇದಕ್ಕೆ ನಾವು ವಾಲ್ಯೂಮ್ ಅಂತ ಹೇಳ್ತೇವೆ. ವಾಲ್ಯೂಮ್ ಹೆಚ್ಚಾಗಿರುವ ಶೇರುಗಳಲ್ಲಿ ಇಂಟ್ರಾಡೇ ವ್ಯವಹಾರ ಹೆಚ್ಚಾಗಿರುತ್ತೆ. ಇಂಟ್ರಾಡೇ ಮಾಡುವಾಗ ನಾವು ಸಾಮಾನ್ಯವಾಗಿ ವಾಲ್ಯೂಮ್ ಜಾಸ್ತಿ ಇರುವಂತಹ ಶೇರುಗಳಲ್ಲಿ ಮಾತ್ರ ಮಾಡಬೇಕು. ಇಲ್ಲ ಅಂತಂದರೆ ಆಟೋ ಸ್ಕ್ವೇರ್ ಆಫ್ ಮಾಡುವಾಗ ನಿಮಗೆ ಶೇರ್ಗಳು ಸಿಗದೆ ಹೋಗ್ಬೋದು. ಅದರಿಂದ ವಾಲ್ಯೂಮ್ ಇರುವಂತಹ ಶೇರ್ಗಳಲ್ಲಿ ಮಾತ್ರ ನೀವು ಇಂಟ್ರಾಡೇ ಮಾಡಬೇಕು. ಒಂದು ಶೇರಿನ ಬೆಲೆ ಮತ್ತು ಪರಿಮಾಣ ಎರಡೂ ಹೆಚ್ಚಾಗುತ್ತಿದ್ದರೆ ಖರೀದಿಸಲು ಉತ್ತಮ ಸಮಯ. ಈಗ ಯಾವುದೋ ಒಂದು ಸ್ಟಾಕು ಒಂದು ನಿನ್ನೆಗಿಂತ ಇವತ್ತು ಕ್ವಾಂಟಿಟಿ ಜಾಸ್ತಿ ಆಗ್ತಾಯಿದೆ, ವಾಲ್ಯೂಮ್ ಜಾಸ್ತಿ ಆಗ್ತಾಯಿದೆ, ಮತ್ತು ಅದರ ಶೇರಿನ ಪ್ರೈಸು ಸಹ, ಸ್ಟಾಕ್ ಪ್ರೈಸು ಸಹ ಜಾಸ್ತಿ ಆಗ್ತಾಯಿದೆ ಅಂತಂದಾಗ ಒಂದು ಒಳ್ಳೆಯ ಸಮಯ ಅನ್ಬೋದು ಅದನ್ನು ಹೊಸದಾಗಿ ತಗೊಳ್ಳೋದಕ್ಕೆ. ವಹಿವಾಟಿನ ಮೌಲ್ಯ, ವ್ಯಾಲ್ಯೂ. ಆ ದಿನ ಎಷ್ಟು ರೂಪಾಯಿಗೆ ಟ್ರೇಡ್ ಆಯಿತು ಅಂತ ನಾವು ಲೆಕ್ಕ ಹಾಕೋದು. ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೆದಂತಹ ಒಟ್ಟು ವಹಿವಾಟಿನ ಮೌಲ್ಯ. ಈಗ ಯಾವುದೋ TCS ಕಂಪನಿದು ಈ ದಿನ ಎಷ್ಟು ಟ್ರೇಡ್ ಆಗಿರ್ಬೋದು, ಎಷ್ಟು ರೂಪಾಯಿಗೆ ಟ್ರೇಡ್ ಆಗಿರ್ಬೋದು ಅಂತ ಲೆಕ್ಕ ಹಾಕುವಂಥದ್ದನ್ನು ನಾವು ಮೌಲ್ಯ ಅಂತೀವಿ, ವ್ಯಾಲ್ಯೂ ಅಂತೀವಿ. ಒಂದು ಶೇರಿನ ಮೌಲ್ಯ ಅಂದರೆ ಒಂದು ಶೇರ್ ಪ್ರೈಸ್ ಎಷ್ಟಿದೆ, ಸ್ಟಾಕ್ ಪ್ರೈಸ್ ಎಷ್ಟಿದೆ, ಮತ್ತು ಆ ದಿನ ಪೂರ್ತಿ ಎಷ್ಟು ಸ್ಟಾಕ್ಗಳು ಟ್ರೇಡ್ ಆಯಿತು, ಇದೆರಡನ್ನೂ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೇನಾಗುತ್ತೆ, ಈ ಮೌಲ್ಯ ಸಿಗುತ್ತೆ. ಇಲ್ಲಿ ಇನ್ಫೋಸಿಸ್ನ ಕೊಟ್ಟಿದ್ದೀನಿ, 776 ರೂಪೀಸ್ ಸ್ಟಾಕ್ ಪ್ರೈಸ್ ಇದೆ. ಕೆಳಗಡೆ ಅಲ್ಲಿದೆ ನೋಡಿ, ರೆಡ್ ಮಾರ್ಕ್ಗೆ ಮೇಲ್ಗಡೆ ಟ್ರೇಡೆಡ್ ವಾಲ್ಯೂಮ್ ಇದೆ ನೋಡಿ. ಹಿಂದೆ ಹೇಳಿದ್ನಲ್ಲ ವಾಲ್ಯೂಮ್, ಇಲ್ಲಿ 28,53,344 ಶೇರ್ಗಳೇನಾಗಿದೆ ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗಿದೆ. ಅಷ್ಟು ಮತ್ತು 776 ರೂಪಾಯಿ ಒಂದು ಸ್ಟಾಕ್ ಪ್ರೈಸು. ಇದನ್ನು ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಕೆಳಗಡೆ ನೋಡಿ 22,135 ಲಕ್ಷಗಳು, ಬ್ರ್ಯಾಕೆಟ್ನಲ್ಲಿ ಲ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ, ಅಷ್ಟು ಲಕ್ಷಗಳಲ್ಲಿ ಏನಾಗಿದೆ ಅದು ಟ್ರೇಡ್ ಆಗಿದೆ ಅಂತ ಅರ್ಥ. ಹೆಚ್ಚಿನ ಮಾಹಿತಿಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇದು ಹೆಚ್ಚಿನ ಸಮಯ ತಗೊಳ್ತು. ಇನ್ನೂ ಏನೇನು ಪದಗಳಿದ್ದಾವೆ, ಅದರ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ನಿಮ್ಮ ಲೈಕ್ ಕೊಟ್ಟರೆ ಸಾಕು. ಮತ್ತು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೇ ಕೆಳಗಡೆ ಬಟನ್ ಇದೆ, ರೆಡ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಬಟನ್ ಒತ್ಕೊಳ್ಳಿ. ನಾನು ಪ್ರತಿದಿನ ವೀಡಿಯೋ ಹಾಕ್ತಾಯಿದ್ದೀನಿ, ನಿಮಗೆ ಬೆಲ್ ನೋಟಿಫಿಕೇಷನ್ ಬರುತ್ತೆ, ಆಟೋಮೆಟಿಕ್ ನೀವು ವೀಡಿಯೋನ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.